ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತರ್ಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವರಣ್ಯ ಪಾವುಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 392ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಸತ್ಯ ಸಂಕಲ್ಪ ತೀರ್ಥರ ಆರಾಧನೆ, ಶ್ರೀದ ವಿಠ್ಠಲರ ಆರಾಧನೆ, ಗುರು ಪೂರ್ಣಿಮಾ ಕೂಡ ಬರ್ತಕ್ಕಂಥ ಪರ್ವಕಾಲ ಇದಾಗಿದೆ. ಆಷಾಢ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ಈ ಆಷಾಢ ಮಾಸದಲ್ಲಿ ಸಕಲ ಯತಿಗಳು ಒಂದು ಚಾತುರ್ಮಾಸ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಆಯಾ ಕ್ಷೇತ್ರಗಳಲ್ಲಿ ಆಯಾ ಊರುಗಳಲ್ಲಿ ಅವರು ಕೂಡ್ತಾರೆ. ಜೊತೆಗೆ ಸತ್ಯ ಸಂಕಲ್ಪ ತೀರ್ಥರು ಅಂತ ಹೇಳಿದರೆ ಸತ್ಯಧರ್ಮ ತೀರ್ಥರಿಂದ ಅವರು ಪೀಠಾರೋಹಣ ವಹಿಸಿಕೊಂಡು ಸನ್ಯಾಸತ್ವವನ್ನು ವಹಿಸಿಕೊಂಡು ಸಾಧಾರಣ 11 ವರ್ಷಗಳ ಕಾಲ ಒಂದು ವೇದಾಂತ ಸಾಮ್ರಾಜ್ಯವನ್ನು ಆಳ್ತಾರೆ. ಅಂಥ ವೇದಾಂತ ಅವರ ಮೂಲ ಪೂರ್ವಾಶ್ರಮ ಹೆಸರು ಶ್ರೀನಿವಾಸ ಆಚಾರ್ಯರು ಅಂತ ಹೇಳಿ. ಅವರ ಒಂದು ವಿಶೇಷ ಅಂದರೆ ಉತ್ತರಾದಿ ಮಠದ ಒಂದು ಕಾಲದಲ್ಲಿ ಆ ಉತ್ತರಾದಿ ಮಠವನ್ನು ಒಂದು ಉತ್ತುಂಗಕ್ಕೆ ಏರಿಸಿದ ಕೀರ್ತಿ ಸತ್ಯ ಸಂಕಲ್ಪರಿಗೆ ಸಿಗ್ತಾ ಇದೆ. ಮುಂದೆ ಗೂಳಿ ಬಾಳಾಚಾರ್ಯರಿಗೆ ಆಶ್ರಮ ಕೊಡ್ತಾರೆ. ಅವರಿಗೆ ಸತ್ಯ ಸಂತುಷ್ಟರು ಅಂತ ಹೇಳಿ ಕರೀತಾರೆ. ಅಂದರೆ ಇವತ್ತು ನಾವು ಮೈಸೂರಲ್ಲಿ 2 ವೃಂದಾವನಗಳನ್ನು ನೋಡ್ಬೋದು. ಒಂದು ಸತ್ಯ ಸಂಕಲ್ಪ ತೀರ್ಥರ ಒಂದು ಆದರೆ ಸತ್ಯ ಸಂತುಷ್ಟ ತೀರ್ಥರ ವೃಂದಾವನ 2 ಮೈಸೂರಲ್ಲಿದೆ. ಅವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಶ್ರೀದ ವಿಠ್ಠಲರ ಆರಾಧನೆ ಬರ್ತಾ ಇದೆ. ಶ್ರೀದ ವಿಠ್ಠಲರು ಅಂತ ಹೇಳಿದ್ರೆ ಜಗನ್ನಾಥದಾಸರ ಕಾಲದಲ್ಲಿರ್ತಕ್ಕಂಥ ದಾಸಪ್ಪ ನಾಯಕನೇ ಶ್ರೀದ ವಿಠ್ಠಲರು. ಅವರ ಅಂದರೆ ಈ ಪ್ರಹ್ಲಾದ ರಾಜರಿದ್ದಾಗ ಕಲ್ಲಾದರ ಅಂತೇಳಿ ಆಗಿದ್ರು, ಅಂದರೆ ಅವರ ಸಹೋದರರೇ ಆಗಿದ್ದರು. ನಂತರ ರಾಘವೇಂದ್ರ ಸ್ವಾಮಿಗಳಾದಾಗ ಅಪ್ಪಣಾಚಾರ್ಯರ ಅವತಾರ ಆದರು. ನಂತರ ಆದ್ವಾನಿಯಲ್ಲಿರ್ತಕ್ಕಂಥ ರಚ್ಚಮರಿಯ ಒಂದು ಸಣ್ಣ ಗ್ರಾಮದಲ್ಲಿ ಬೆನಕಪ್ಪ ಅಂತ ಹೇಳಿ ಶಾನುಭೋಗರು ಅವತಾರ ಮಾಡಿದರು. ನಂತರ ಗುರು ಜಗನ್ನಾಥ ದಾಸರಾಗಿ ಕೌತಾಳದಲ್ಲಿ ಕಲ್ಲೂರಲ್ಲಿ ಜನಿಸಿದರು, ಕೂಸಿಮುತ್ತಿ ಅಂತ ಹೇಳಿ. ಅಂಥ ಮಹಾಮಹಿಮರ ಅದಾದ ನಂತರ ಈ ಒಂದು ಗುರು ಶ್ರೀದ ವಿಠ್ಠಲರ ಪರಂಪರೆ ನೋಡಿದಾಗ ಭಾಳ ಸಂತೋಷ, ಯಾಕಂದರೆ ಹೆಮ್ಮೆ. ಏಕೆಂದರೆ ಪ್ರಹ್ಲಾದರ ಕಾಲಕ್ಕೆ ಇದ್ದಂಥ ಮಹಾನುಭಾವರು ಇವತ್ತು ಗುರು ಜಗನ್ನಾಥ ದಾಸರ ತನಕ ಅವರ ಒಂದು ಅಂಶ ಬೆಳೆದು ಬಂದಿದೆ ಅಂತ ಹೇಳಿದರೆ ನಿಜವಾಗಲೂ ಶ್ರೀದ ವಿಠ್ಠಲರ ಸಾಧನೆ. ಯಾಕಂತ ಹೇಳಿದ್ರೆ ಅದು ಜಗನ್ನಾಥ ದಾಸರಿಗೆ ಗೊತ್ತಿತ್ತು. ಪ್ರಾಣೇಶ ದಾಸರ ಜೊತೆಗೆ ಕರ್ಜಗಿ ಗ್ರಾಮಕ್ಕೆ ಹೋದಾಗ, ವರದಾ ನದಿ ತೀರ, ಆ ಕರ್ಜಗಿ ಗ್ರಾಮ ಪಾಂಡುರಂಗನ ದೇವಸ್ಥಾನದಲ್ಲಿ ಹೋದಾಗ ಆ ಹೆಂಡತಿ ದಾಸಪ್ಪ ನಾಯಕ ಅಂತ ಹೇಳಿದ್ರೆ ಆ ದಾಸಪ್ಪ ನಾಯಕನಿಗೆ ಇರಲಾರದ ಹ್ಯಾಬಿಟ್ಗಳಿದ್ದಿಲ್ಲ, ಅಷ್ಟು ದುಶ್ಚಟಗಳು ಅಂತ ಏನದ. ಅವನ ಅಲ್ಲಿ ಮನೆ ಮಾತಾಡಿದ್ದು, ಮನೆಯಲ್ಲೇ ಇರ್ತಿದ್ದಿಲ್ಲ. ಗುಂಡಮ್ಮ ಅಂತ ಹೇಳಿ ಸಾಧ್ವಿ ಹೆಣ್ಣುಮಗಳು ಎಷ್ಟು ರೋದನ ಮಾಡಿದರೂ ಕೂಡ ಅವರ ಮನೆಯಲ್ಲಿ ಒಂದು ಕ್ಷಣಕಾಲ ಕೂಡ ಇರ್ತಿಲ್ಲ. ಆ ಜನಿವಾರನ ಕೂಡ ಗೂಟಕ್ಕಾಗಿ ತಮ್ಮ ರಾಜಾರೋಷವಾಗಿ ತಾವು ಏನೇನು ಕ್ರಿಯೆಗಳನ್ನು ಮಾಡಬೇಕು ಎಲ್ಲ ಮಾಡ್ತಿರಂತೆ. ಒಂದು ಸಾರಿ ಜಗನ್ನಾಥದಾಸರಿಗೆ ಗೊತ್ತಿತ್ತು, ಈ ಚೇತನ ಸಾಮಾನ್ಯ ಚೇತನ ಅಲ್ಲ, ಮುಂದೆ ದಾಸ ದೀಕ್ಷೆಯನ್ನು ಕೊಟ್ಟು ಅವನಿಗೆ ಒಂದು ಉದ್ಧಾರ ಮಾಡ್ಬೇಕಂತ ಹೇಳಿ ಆ ಗ್ರಾಮಕ್ಕೆ ಬಂದಾಗ ಆಕೆ ಗುಂಡಮ್ಮ ಹೇಳಿದಂತೆ, ಈ ಕನಿಷ್ಠ ಪಕ್ಷ ಇವತ್ತು ಒಂದಿನ ಆದರೂ ಇರಿ ಮನೆಗೆ ಜಗನ್ನಾಥ ದಾಸರು ಅಂತ ಹೇಳಿ ದಾಸವರಿಯರು ಬರ್ತಾ ಇದ್ದಾರೆ, ಅವ್ರ ಜೊತೆಗೆ ಪ್ರಾಣೇಶ ದಾಸರು ಬರ್ತಿದ್ದಾರೆ ಅಂತ ಹೇಳಿದಾಗ ಹೆಂಡತಿಗೆ ಮಾತಿಗೆ ಒಂದು ಕಟ್ಟು ಬಿದ್ದು ಇವತ್ತು ಒಂದಿನ ಮಾತ್ರ ಇರುತ್ತೆ ಅಂತ ಹೇಳಿದಾಗ ಸ್ನಾನ ಮಾಡಿ ಅವರ ಒಂದು ಪೂಜಾ ಕಂಕರೆಯ ನೋಡಿದಾಗ ಮನಸ್ಸು ಅಲ್ಲೇ ಪರಿವರ್ತನೆ ಆಗ್ತದೆ. ಆದಾಗ ಜಗನ್ನಾಥದಾಸರು ಪ್ರಾಣೇಶದಾಸರು ಹೇಳ್ತಾರೆ, ನೋಡು ಈ ಇಂಥ ಗೃಹಸ್ಥ ಅಂತ ಹೇಳಿದಾನೆ, ಇವನ ದಾಸ ದೀಕ್ಷೆ ಕೊಡಬೇಕು, ಇವನನ್ನು ಒಂದು ಉದ್ಧಾರ ಮಾಡುವ ಅಂತ ಹೇಳಿದಾಗ ಆದದ್ದಾಯಿತು ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯ ಪ್ರಾಣಿ ಅಂತ ಹೇಳಿ ಸಾಕ್ಷಾತ್ ಪ್ರಾಣೇಶದಾಸರು ಆ ದಾಸಪ್ಪ ನಾಯಕನ ಸಂಬಂಧ ಒಂದು ಹಾಡು ರಚನೆ ಮಾಡ್ತಾರೆ. ಆ ಹಾಡು ಮುಗಿಯೋಷ್ಟೊತ್ತಿಗೆ ಅವನ ಮನಸ್ಸು ಪರಿವರ್ತನೆ ಆಗಿ ಜಗನ್ನಾಥ ದಾಸರ ಕಡೆಯಿಂದ ದಾಸ ದೀಕ್ಷೆಯನ್ನು ಪಡೆದು ಶ್ರೀದ ವಿಠ್ಠಲರ ಅಂತೇಳಿ ಅಂಕಿತದಿಂದ ಒಂದು ದೇವರ ನಾಮ ಸುಳಾದಿ ಉಗಾಭಗಳನ್ನು ರಚನೆ ಮಾಡಿ ಇವತ್ತು ನಮಗೆ ನಿಜವಾಗಲೂ ಸಂತೋಷ ಏನಾಗ್ತದೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಗುರು ಜಗನ್ನಾಥ ದಾಸರ ಅವತಾರ ಕೂಡ ಅವ್ರದೇ. ಅಂಥ ಮಹಾಮಹಿಮರು ಶ್ರೀದ ವಿಠ್ಠಲರ ಸಾಧನೆ. ಯಾಕಂದರೆ ಅವರು ಪ್ರಣಯದಾಸರು ನೋಡಿದವರು, ಜಗನ್ನಾಥದಾಸರು ನೋಡಿದವರು, ಗೋಪಾಲದಾಸರು ನೋಡಿದವರು, ವಿಜಯದಾಸರು ನೋಡಿದವರು, ವ್ಯಾಸ ವಿಠ್ಠಲರು ನೋಡಿದವರು. ಅಂಥ ಮಹಾನುಭಾವರ ಇವತ್ತು ಆರಾಧನೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಸಿಕ್ಕಿದೆ. ಜೊತೆಗೆ ಗುರು ಪೂರ್ಣಿಮಾ ಅಂತ ಹೇಳಿ ಏನು ಬರ್ತದೆ, ಗುರುಗಳು ನಮಗೆ ಎಲ್ಲ ರೀತಿಯಿಂದ ಏನೇ ಒಂದು ಅಕ್ಷರ ಕಲಿಸಿದರೂ ಕೂಡ ಗುರುವೇ. ಅದು ಸಂಗೀತ ಶಿಕ್ಷಣ ಇರ್ಬೋದು, ದೈಹಿಕ ಶಿಕ್ಷಣ ಇರ್ಬೋದು, ಶೈಕ್ಷಣಿಕ ವಿದ್ಯಾಭ್ಯಾಸ ಇರ್ಬೋದು,
ವೇದಾಂತ ಅಧ್ಯಯನಗಳಿರ್ಬೋದು, ನಮಗೆ ಒಂದು ಮಾತು ಕಲಿಸಿದ ಕೂಡ ಗುರುಗಳೇ. ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ಪರ್ವಕಾಲ ವೈಭವದಿಂದ ಗುರುಗಳ ಸ್ಮರಣೆ ಮಾಡಬೇಕಂದ್ರೆ, ಗುರು ಏನಾದರೂ ಸಿಟ್ಟಾದರೆ ದೇವರು ಕಾಯೋದಿಲ್ಲ, ದೇವರು ಸಿಟ್ಟಾದರೆ ಗುರು ಕಾಯ್ತಾನೆ. ಯಾಕಂತ ಹೇಳಿದ್ರೆ ಗುರು ಮೇಲೆ ದೇವರು ಭಾಳ ಡಿಪೆಂಡು. ಹೀಗಾಗಿ ಎಲ್ಲರೂ ರಾಯರ ಹತ್ರ ಹೋಗೋ ಉದ್ದೇಶ ಏನು? ರಾಯರ ಅನುಗ್ರಹ ಪಡೆದರು ಅಂತಂದರೆ ಅಲ್ಲಿ ಹರಿಸರ್ವೋತ್ತಮ ಅನುಗ್ರಹ, ವಾಯುಜೀವೋತ್ತಮ ಅನುಗ್ರಹ ಖಂಡಿತವಾಗಿ ಆಗ್ತದೆ. ಗುರುಗಳು ಅಂತೇಳಿ ಅಂಥ ದೊಡ್ಡ ಸ್ಥಾನ. ಅಂಥ ಗುರುಪೂರ್ಣಿಮೆಗೆ ನಿಮ್ಮ ಗುರುಗಳ ಹತ್ರ ಹೋಗಿ ಅವರ ಆಶೀರ್ವಾದ ಕೂಡ ತೆಗೆದುಕೊಂಡು ಬಂದು ನಿಮಗೇನು ಸಲ್ಲಿಸಬೇಕಂದ್ರೆ ಆ ಕಾಣಿಕೆಯನ್ನು ಸಲ್ಲಿಸಿದಾಗ ಮುಂದಿನ ವಿದ್ಯೆ ಕೂಡ ತಲೆಗೆ ಹತ್ತತಕ್ಕಂಥ ಭಾವನೆ. ಗುರುಪೂರ್ಣಿಮೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಬರ್ತಕ್ಕಂಥ ಚಾತುರ್ಮಾಸ ಕಾಲ ಇರ್ಬೋದು, ಆಷಾಢ ಏಕಾದಶಿ ಬಗ್ಗೆ ಮುಂದಿನ ಕಂತಿನಲ್ಲಿ ಎಲ್ಲರೂ ಅದನ್ನು ಕೇಳೋಣ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.